ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ಇವತ್ತು ಇಲ್ಲೊಂದು ಜಾಗಕ್ಕೆ ಬಂದಿದ್ದೇವೆ. ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂತಹ ಅತ್ಯಮೂಲ್ಯವಾದಂಥ ಔಷಧಿ ಸಸ್ಯ ರಿವೇರ ಎಂಬತಕ್ಕಂಥ ಔಷಧಿ ಸಸ್ಯವನ್ನು ಹುಡ್ಕೊಂಡು ನಮ್ಮ ಉಮಾಪತಿ ಭಟ್ ಸರ್ ಬಂದಿದ್ದಾರೆ. ಉಮಾಪತಿ ಭಟ್ ಸರ್ ಅಂತಂದ್ರೆ ಅವರು BMC ಕಮಿಟಿಯಲ್ಲಿರುವಂಥವ್ರು, ಅಂದರೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ, ಅಂತಂದರೆ ಜೀವ ವೈವಿಧ್ಯವನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಕೆಲಸ. ಅವರು ತಮ್ಮ ಜೀವಿತಾವಧಿಯ 30 ವರ್ಷವನ್ನು ಕಾಡಿನಲ್ಲಿ ಕಳೆದಿರ್ತಕ್ಕಂತಹ ಅಪರೂಪದ ವ್ಯಕ್ತಿ. ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಸಂಪತ್ತು ಅಂತ ಹೇಳ್ಬೋದು ಸರ್. ಅವರ ಜೊತೆ ನಾವು ಇವತ್ತಿರುವುದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ರಿವೇರ್ ಎಂಬತಕ್ಕಂಥ ಅದ್ಭುತ ಔಷಧಿಯನ್ನು ಹುಡ್ಕೊಂಡು ಅವರಲ್ಲಿ ಬಂದಿದ್ದಾರೆ. ಸರ್ನ ಈ ರಿವೇರದ ಒಂದು ಔಷಧಿ ಮಹತ್ವ ನಾನು ಹೇಳ್ತೇನೆ. ಆಧ್ಯಾತ್ಮಿಕ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ ಅದರ ಮಹತ್ವವನ್ನು ಅವರ ಹತ್ರ ಕೇಳ್ಕೊಳ್ಳೋಣ. ಇದು ರಿವೇರ್ ಅಂಥೇಳಿ ಔಷಧಿ ಸಸ್ಯ ಸರ. ಇದರ ಔಷಧಿ ಮಹತ್ವವನ್ನು ನಾನು ಹೇಳ್ತೇನೆ ಆಮೇಲೆ. ಇದರ ಧಾರ್ಮಿಕ ಮತ್ತು ಪೂಜಾ ವಿಧಾನಗಳಲ್ಲಿ ಇದರ ಮಹತ್ವವನ್ನು ಹೇಳಿ ಸರ್ ತಾವು ಪ್ಲೀಸ್. ಸೊ ಇದು ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಪತ್ರ ಪುಷ್ಪಗಳನ್ನು ಹಾಕಿ ಬೇರೆ ಬೇರೆ ವ್ರತಗಳಲ್ಲಿ ಬಳಸ್ತಾರೆ. ಪತ್ರ ಪೂಜೆ ಮತ್ತು ಪುಷ್ಪ ಪೂಜೆ ಅಂತ ಇದೆ. ಎಸ್ ಸರ್. ಸೊ ಈ ನಿಟ್ಟಿನಲ್ಲಿ ನಾನು ಕಳೆದ ಒಂದು 25 ವರ್ಷಗಳಿಂದ ದೇವರ ಅರ್ಚನೆಯಲ್ಲಿ ಪತ್ರ ಪುಷ್ಪಗಳು ಅಂತ ಒಂದು ಅಧ್ಯಯನ ಮಾಡ್ತಾ ಇದ್ದೆ. ಎಸ್ ಸರ್. ಅದಕ್ಕೆ ಕಳೆದ ಒಂದು 2-3 ತಿಂಗಳ ಹಿಂದೆ ನಾನು ರಿವೇರ ಪುಷ್ಪದ ಬಗ್ಗೆ ಲೇಖನ ಬರೀಬೇಕಂತ ಬಂತು. ಎಸ್ ಸರ್. ಅದರಲ್ಲಿ ಸುಮಾರು ಒಂದು 150 ಗ್ರಂಥಸ್ಥವಾಗಿ ಉಲ್ಲೇಖ ಇದೆ. 150 ಗಿಡಗಳು ಉಲ್ಲೇಖ ಇಲ್ಲ, ಆದ್ರೂ ಅದನ್ನ ನಾವು ಬಳಸ್ತಾ ಇದ್ದೀವಿ. ಆ ರಿವೇರ ಗಿಡ ಬಂದಾಗ ನನಗೆ ತುಂಬಾ ಕುತೂಹಲ ಇತ್ತು. ಅದು ಲೇಖನ ಬರೀಬೇಕು, ಆ ಗಿಡ ನೋಡಿದ ಲೇಖನ ಬರೀಬೇಕು ಬಂತು ಅಂತೇಳಿ. ಆಗ ನಾನು ತುಂಬಾ ಉತ್ತರ ಕರ್ನಾಟಕದ ಗೆಳೆಯರನ್ನ ಸಂಪರ್ಕ ಮಾಡಿದಾಗ ನನಗೆ ಸಂತೋಷ್ ಶೆಟ್ಟರ್ ಅಂತ ಸಿಕ್ಕಿದ್ರು, ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರು. ಸೊ ಅವರು ಇವತ್ತು ನಾನು ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡ್ಬಂದ್ರು. ಇಲ್ಲಿ ಲೋಕಾಪುರದ ಒಂದು ಗುಡ್ಡದಲ್ಲಿ ನಾವು ಇವತ್ತು ಈ ರಿವೇರಗಳನ್ನು ನೋಡ್ತಾ ಇದ್ವಿ. ಈ ಪೂಜೆಯಲ್ಲಿ ವರದ ಗಣಪತಯೇ ನಮಃ ರಿವೇರ ಪುಷ್ಪಂ ಸಮರ್ಪಯಾಮಿ ಅಂತ ಇದನ್ನ ಪುಷ್ಪ ಪೂಜೆಯಲ್ಲಿ ಹಾಕ್ತಾರೆ. ಇದನ್ನ ಸತ್ಯ ಗಣಪತಿ ಪೂಜೆಯಲ್ಲಿ ಹಾಕ್ತಾರಲ್ಲ ಸರ್. ಸತ್ಯ ಗಣಪತಿ ಪೂಜೆಯಲ್ಲಿ ಇದನ್ನ ಅರ್ಪಣೆ ಮಾಡ್ತಾರೆ. ಎಸ್ ಸರ್. ಹೀಗೆ ಗಣಪತಿ ಪೂಜೆಯಲ್ಲಿ ಹಾಕ್ತಾರೆ. ಆದರೆ ಷಡಂಗ ಪಾನೀಯ ಅಂದರೆ ಶರೀರಕ್ಕೆ ತಂಪು ಕೊಡುವಂತಹ ಒಂದು ಶ್ರೇಷ್ಠವಾದ ಔಷಧ ಮೂಲಿಕೆಗಳಲ್ಲಿ ಇದೊಂದು ರಿವೇರ. ಇದ್ರ ಬಗ್ಗೆ ಲೇಖನ ಬರೆದಿದ್ದೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕಿದ್ದೀನಿ, ತಾವು ನೋಡ್ಕೋಬೋದು. ಎಸ್ ಸರ್. ಥ್ಯಾಂಕ್ ಯು ಸರ್. ಸರ್, ಇದರ ಹೆಸರು, ವೈಜ್ಞಾನಿಕ ಹೆಸರು ಪವನಿಯಾ ಒಡರಾಟ ಅಂಥೇಳಿ. ಇದು ಚರಕ ಸಂಹಿತೆಯಲ್ಲಿಯೂ ಉಲ್ಲೇಖ ಇದೆ ಸರ್. ಆಮೇಲೆ ಸುಶ್ರುತ ವಾಗ್ಭಟ ಸಂಹಿತೆಗಳಲ್ಲೂ ಇದರ ಬಗ್ಗೆ ಹೇಳಿರುವಂಥದ್ದು. ಇದು ದಾಹ ಪ್ರಶಮನ ಗಣದಲ್ಲಿ, ಜ್ವರಗಣ ಗಣದಲ್ಲಿ ಬರ್ತಕ್ಕಂತಹ ಔಷಧಿಯಾಗಿರುವಂಥದ್ದು. ಇಲ್ಲಿ ನಾವು ಬ್ರಾಡ್ ಸ್ಪೆಕ್ಟ್ರಮ್ದಲ್ಲಿ ಏನು ನೋಡಬೇಕಪ್ಪ ಅಂತಂದ್ರೆ, ದಾಹ ಪ್ರಶಮನ ಅಂತಕ್ಕಂಥ ಶಬ್ದದ ಮೇಲೆ ಬಹಳಷ್ಟು ನಾವು ಗಮನ ಕೊಡಬೇಕಾಗಿತ್ತು ಸರ್. ಯಾಕಂತಂದರೆ ಇವತ್ತು ಬಹಳಷ್ಟು ಕ್ಯಾನ್ಸರ್ ರೋಗಗಳಿಗೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಉರಿಯೂತ ಅಂತ ಕರಿತೀವಿ ನಾವು. ಇನ್ಫ್ಲಮೇಷನನ್ನು ಸಹಿತ ಆ ಉರಿಯೂತ, ದಾಹ ಅಂತಂದ್ರೆ ಇಲ್ಲಿ ಉರಿಯೂತ ಅಂಥೇಳಿ ತೆಗೆದುಕೊಳ್ಳಬಹುದು. ಈ ದಾಹವನ್ನು ಕಡಿಮೆ ಮಾಡಿ ಕ್ಯಾನ್ಸರ್ ನಿಯಂತ್ರಣ ಮಾಡುವುದರಲ್ಲಿ ಸಹಿತ ಬಹಳಷ್ಟು ಸಹಾಯಕ ಆಗುವಂಥದ್ದು. ದೇಹದ ತಾಪಮಾನವನ್ನು ಕಂಟ್ರೋಲ್ ಮಾಡುವಂತಹ ಗುಣವನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಜ್ವರವನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಆಮೇಲೆ ಚರ್ಮದ ಕಾಯಿಲೆಗಳಲ್ಲಿ ವಿಶೇಷವಾಗಿ ಉಪಯೋಗ ಆಗ್ತದೆ. ಆಮೇಲೆ ಕೂದಲು ಉದುರುವಿಕೆಯನ್ನು ತಡೆಗಟ್ಟುವಂಥದ್ದು, ಕೂದಲು ಆರೋಗ್ಯವನ್ನು ಸುಧಾರಿಸ್ತಕ್ಕಂತಹ ದಿವ್ಯ ಔಷಧಿಯಾಗಿದೆ ಸರ್. ಅದರ ಜೊತೆಗೆ ಇದು ಪಚನಕ್ರಿಯೆಯನ್ನು ಸಹಿತ ಸರಿಪಡಿಸುವಂತಹ ಗುಣವನ್ನು ಹೊಂದಿರತಕ್ಕಂಥದ್ದು. ತಿಕ್ತರಸಾತ್ಮಕ ಶೀತವೀರ್ಯ ಹೊಂದಿರತಕ್ಕಂತಹ ದಿವ್ಯ ಔಷಧಿ ಇದಾಗಿರುವಂಥದ್ದು. ಇದರ ಉಪಯುಕ್ತ ಭಾಗಗಳು ಯಾವುವು ಅಂತಂದ್ರೆ ಸರ, ಪತ್ರ, ಪುಷ್ಪ, ಬೇರು, ಹೆಚ್ಚಾಗಿ ಬೇರನ್ನು ಉಪಯೋಗ ಮಾಡ್ತಾರೆ. ಪತ್ರದ ಉಪಯೋಗಗಳನ್ನು ಸಹಿತ ನಾವು ನೋಡಬಹುದಾಗಿದೆ. ಆದರೆ ಇತ್ತೀಚೆಗೆ ಅಭಿವೃದ್ಧಿ ಅಂಬತಕ್ಕಂಥ ಒಂದು ಭ್ರಮೆಯಲ್ಲಿ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಕಾಡುಗಳಾಗಿರ್ಬೋದು, ಎಲ್ಲ ಹೊಲಗಳಾಗಿರ್ಬೋದು ಇವತ್ತು ನಾಶವಾಗ್ತಿರ್ತಕ್ಕಂಥದ್ದು. ರಸ್ತೆಗಳಾಗಿ ಬದಲಾಗ್ತಾ ಇರತಕ್ಕಂಥದ್ದು ನಮ್ಮ ದುರಂತವೇ ಸರಿ. ಅಂಥದ್ರಲ್ಲಿ ಇಂಥ ಎಲ್ಲ ಗಿಡಮೂಲಿಕೆಗಳು, ಅತ್ಯಮೂಲ್ಯವಾದಂತಹ ಪ್ರಾಣಿ ಸಂಕುಲಗಳು ನಾಶವಾಗ್ತಿರುವಂಥದ್ದು ಇನ್ನೂ ದುರ್ದೈವದ ಸಂಗತಿ. ಮೊದಲನೇದಾಗಿ ನೀವು ನಮ್ಮ ಮನೆಗೆ ಬಂದಿರಿ. ಭಾಳಷ್ಟು ಹಳೆ ಮನೆ. ಈ ಮನೆಗೆ ಬಂದದ್ದು ನಮ್ಮ ಸೌಭಾಗ್ಯ ಅನ್ಕೋತೀವಿ ಸರ್ ನಾವು. ಸರ್, ತಮಗೆ ಬಂದಂತಹ ಸ್ಟೇಟ್ ಅವಾರ್ಡ್ಗಳು ಸ್ವಲ್ಪ ಹೇಳಿ ಸರ್ ಪ್ಲೀಸ್. ಮನೆ ಹಳೇದಾದ್ರೇನು, ನಿಮ್ಮ ಮನಸ್ಸು ತುಂಬ ದೊಡ್ಡದಿದೆ. ಮನಸ್ಸು ವಿಶಾಲವಾಗಿದ್ದಾಗ ಮನೆಗೆ ಎಲ್ಲರನ್ನೂ ಆಹ್ವಾನ ಮಾಡುತ್ತೆ ಅದು. ಹಾಗಾಗಿ ತಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಇವತ್ತು ತಮ್ಮ ಮನೆಯಲ್ಲಿ ಬಂದಿದ್ದೀನಿ. ಕಳೆದ 30 ವರ್ಷಗಳಿಂದ ಈ ಒಂದು ಪರಿಸರ ಕ್ಷೇತ್ರದಲ್ಲಿ ನಾನು ಅನೇಕ ರೀತಿಯ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ. ಅದನ್ನು ಒಂದು ಚಿಕ್ಕ ಪಟ್ಟಿ ನಿಮ್ಮ ಮುಂದೆ ಇಡೋದಾದರೆ, ಪರಿಸರ ಕಾರ್ಯಕರ್ತರ ನಿರ್ಮಾಣ
ಎಸ್ ಸರ್. ಅಂದರೆ ಜಾಗೃತಿ, ತರಬೇತಿ, ಅನುಷ್ಠಾನ, ಎಸ್ ಸರ್. ಅವೇರ್ನೆಸ್, ಟ್ರೈನಿಂಗ್, ಇಂಪ್ಲಿಮೆಂಟೇಷನ್ ಆಧಾರದ ಮೇಲೆ ಕಳೆದ 30 ವರ್ಷ ನಾನು ಈ ಒಂದು ಫೀಲ್ಡಲ್ಲಿ ಸಂಶೋಧನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಸ್ ಸರ್. ಗಿಡಮೂಲಿಕೆಯನ್ನು ನಾನು ಸಂಶೋಧನೆ ಮಾಡುವಂಥದ್ದು, ಅದನ್ನು ಹೇಗೆ ಇಂಡಿಯನ್ ಕಲ್ಚರಲ್ಲಿ ಅದನ್ನು ಯೂಸ್ ಮಾಡ್ತಾರೆ, ಭಾರತೀಯ ಸಂಸ್ಕೃತಿಯಲ್ಲಿ ಹೇಗೆ ಉಪಯೋಗ ಮಾಡ್ತಾರೆ ಅನ್ನೋದನ್ನು ನನ್ನ ವಿಷಯ ಸಬ್ಜೆಕ್ಟು. ಎಸ್ ಸರ್. ಕಳೆದ 30 ವರ್ಷಗಳಿಂದ ಇಡೀ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ಹಬ್ಬಗಳಲ್ಲಿ ಅರ್ಚನೆ, ಅಲಂಕಾರ, ಆಹಾರ, ಆರೋಗ್ಯ, ಆಹುತಿ 5 ವಿಷಯಗಳಲ್ಲಿ ಹೇಗೆ ಸಸ್ಯಗಳನ್ನು ಉಪಯೋಗ ಮಾಡ್ತಾರೆ ಅನ್ನೋದನ್ನು ದಾಖಲೆ ಮಾಡಿದ್ದೀನಿ. ಸುಮಾರು 600ಕ್ಕೂ ಹೆಚ್ಚು ಸಸ್ಯಗಳು ಇವತ್ತು ದಾಖಲಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಔಷಧೀಯ ಸಸ್ಯಗಳು ಅಂತ ಒಂದು ತಲೆಹಬರದಡಿಯಲ್ಲಿ ಈ ಒಂದು ಸಂಶೋಧನಾತ್ಮಕ ಕೆಲಸಗಳು ನಡೆಸ್ತಾ ಇದೆ. ಅದರಲ್ಲಿ ಇವತ್ತು ನಾನು ಡಾಕ್ಟರ್ ಸಂತೋಷ್ ಶೆಟ್ಟರ್ ಜೊತೆಗೆ ನನಗೆ ಕುತೂಹಲವಾದಂತಹ ಸುಮಾರು ಒಂದು 6-8 ವರ್ಷಗಳಿಂದ ನಾನು ಕಾತರದಿಂದ ನೋಡಬೇಕಾದಂಥ ಗಿಡ ಇವತ್ತು ನನಗೆ ಸಿಕ್ಕಿದೆ. ರಿಬೇರಾ ಗಿಡ. ಸತ್ಯಗಣಪತಿ ವ್ರತದಲ್ಲಿ ಸತ್ಯಗಣಪತಿ ಈ ನಮಃ ರಿಬೇರ ಪತ್ರಪುಷ್ಪಂ ಸಮರ್ಪಯಾಮಿ ಅಂತ ಅದಕ್ಕೆ ಬರ್ತದೆ. ಆ ಗಿಡ ಇವತ್ತು ನನಗೆ ನೋಡೋಕ್ಕೆ ಸಿಕ್ಕಿದೆ, ದರ್ಶನ ಆಗಿದೆ, ತುಂಬ ಖುಷಿಯಾಗಿದೆ. ಈ ರೀತಿಯ ಅನೇಕ ವನಸ್ಪತಿಗಳು ಇವತ್ತು ನಮ್ಮ ನಾಡಿನಲ್ಲಿದೆ. ಅದರಲ್ಲೂ ರಾಮದುರ್ಗ ತಾಲೂಕಿನಲ್ಲಿ ಮತ್ತು ಮುಧೋಳ ತಾಲೂಕಿನಲ್ಲಿ ಅತಿಯಾದ ವನಸ್ಪತಿ ಮೂಲಿಕೆಗಳು ನಾವಿಲ್ಲಿ ಕಾಣ್ತೀವಿ. ಇವತ್ತು ಸಂತೋಷ್ ಶೆಟ್ಟರ್ ಅವರ ಒಂದು ಅನುಗ್ರಹದಿಂದ ಕಾಡು ಸಬ್ಬಸಿಗೆ ಇರ್ಬೋದು, ರಿಬೇರಾ ಗಿಡ ಇರ್ಬೋದು, ಅಧೋಪುಷ್ಪಿ ಇರ್ಬೋದು, ಇಮ್ಟ್ಯಾನ್ ಕಂಟಿ ಇರ್ಬೋದು, ಹೀಗೆ ಅನೇಕ ಅಪರೂಪದ ಸಸ್ಯಗಳನ್ನು ಇವತ್ತು ನಾವು ನೋಡಿದ್ದೀವಿ. ಸೊ ಇದರಿಂದಾಗಿ ನನಗೆ ಮನಸ್ಸು ಇವತ್ತು ತುಂಬ ಪ್ರಫುಲ್ಲ ಆಗಿದೆ. ಯಾಕೆಂದರೆ ನಾನು ಕಳೆದ ಅನೇಕ ವರ್ಷಗಳಿಂದ ಇವೆಲ್ಲನೂ ಹುಡುಕ್ತಾ ಇದ್ದೆ. ಇವತ್ತು ನಮಗೆ ಇಲ್ಲಿ ಮುಧೋಳದ ಹತ್ರ ಲೋಕಾಪುರದಲ್ಲಿ ನಮ್ಗೆ ಸಿಕ್ಕಿದೆ. ಈ ಎಲ್ಲ ಕೆಲಸವನ್ನು ಮಾಡ್ತಾ ನಾನು ಯುವಕರಿಗೆ ರಾಜ್ಯದಲ್ಲಿ ಸುಮಾರು 300 ಯುವಕರಿಗೆ ತರಬೇತಿ ಕೊಟ್ಟಿದ್ದೀನಿ. ಸುಮಾರು 8,000 to 10,000 ಮಕ್ಕಳಿಗೆ ಹಸಿರು ಪಯಣ ಶಿಬಿರದ ಅಡಿಯಲ್ಲಿ ಮಕ್ಕಳಿಗೆ ತರಬೇತಿ ಮಾಡಿದ್ದೀನಿ. ಪರಿಸರ ಗೀತಾಭಿಯಾನ ಮಾಡಿದ್ದೀನಿ. ಹೀಗೆ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಗ್ರೀನ್ ಫುಡ್ ಗ್ರೀನ್ ಹೆಲ್ತ್ ಇಂದಿನ ಅತ್ಯವಶ್ಯಕವಾದಂತಹ ಒಂದು ಯೋಜನೆ ಫುಡ್ ಫಾರೆಸ್ಟ್, ಇದನ್ನು ಮಾಡೋದಕ್ಕೆ ನಾನು ಯೋಚನೆ ಮಾಡಿದ್ದೀನಿ. ಹೀಗೆ ಬೇರೆ ಬೇರೆ ವನಗಳನ್ನು ನಿರ್ಮಾಣ ಮಾಡ್ತಾ ಕಳೆದ ಒಂದು 30 ವರ್ಷಗಳಲ್ಲಿ ವರಾಹ ಮೀರು ಹೇಳಿದಂಥದ್ದು ಮತ್ತು ನನ್ನ ಸೃಷ್ಟಿ ಅಂದರೆ ನಾನು ಯೋಚನೆ ಮಾಡಿರುವಂಥ ವನಗಳು ಸೇರಿ 55 ವನಗಳನ್ನು ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಸೊ ಹೀಗೆ ವನ ನಿರ್ಮಾಣದ ಮೂಲಕ ಔಷಧೀಯ ಸಸ್ಯಗಳ ಸಂರಕ್ಷಣೆ ಮತ್ತು ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ ಎರಡನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇವತ್ತು 30 ವರ್ಷದ ಹಂತದಲ್ಲಿದ್ದೀನಿ. 30ನೇ ವರ್ಷಕ್ಕೆ ನನಗೆ ಈ ವರ್ಷ ರಾಜ್ಯ ಜೀವ ವೈವಿಧ್ಯ ಪ್ರಶಸ್ತಿ ಬಂದಿದೆ. ಜೊತೆಗೆ ಇಂದಿರಾ ಪ್ರಿಯದರ್ಶಿನಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಡುವಂತಹ ಈ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಬಂದಿದೆ. ಹಾಗೆಯೇ ಕಿರ್ಲೋಸ್ಕರ್ ಕಂಪನಿಯವರು ಕೊಡುವಂತಹ ವಸುಂಧರಾ ಸಮ್ಮಾನ್ ಪ್ರಶಸ್ತಿ ಲಭಿಸಿದೆ. ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ 2015ರಲ್ಲಿ ಲಭಿಸಿದೆ. ಹೀಗೆ ಅನೇಕ ಸಂಸ್ಥೆಗಳು ಬೇರೆ ಬೇರೆ ಬಿರುದುಗಳನ್ನು ಕೊಟ್ಟು ಕೂಡ ನನಗೆ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ನನ್ನ ಕೆಲಸಕ್ಕೋಸ್ಕರ ಆ ಗಿಡವನ್ನು ಉಳಿಸಿದ್ದೀನಿ, ಇನ್ನಷ್ಟು ಉಳಿಸುವಂಥ ನನಗೆ ಆ ಜನಗಳು ತಿಳಿಸಿ ನನಗೆ ಇಷ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಈ ಒಂದು ಲೋಕಾಪುರದಲ್ಲಿರುವಂತಹ ಔಷಧೀಯ ಸಸ್ಯಗಳನ್ನು ನೋಡೋದಕ್ಕೆ ಇವತ್ತು ನನಗೊಂದು ಪುಣ್ಯ ಸಿಕ್ಕಿದೆ. ಹಾಗಾಗಿ ಅದನ್ನು ದರ್ಶನ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಧನ್ಯವಾದಗಳು ಸರ್. ಮತ್ತೆ ನೀವು ನಮ್ಮ ಕಡೆ ಬರ್ರಿ ಸರ್. ನಮ್ಮಲ್ಲಿರುವಂಥ ಹಲವಾರು ಔಷಧಿ ಸಸ್ಯಗಳನ್ನ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಸೇವೆ ಹೀಗೆ ಇದೇ ರೀತಿ ಮುಂದುವರಿಲಿ. ನಮ್ಮ ಆಯುರ್ವೇದ, ನಮ್ಮ ಸಂಸ್ಕೃತಿ, ನಮ್ಮ ಔಷಧಿ ಸಸ್ಯಗಳೆಲ್ಲವೂ ತಮ್ಮ ಮೂಲಕ ಜನರಿಗೆ ಪರಿಚಯ ಆಗಲಿ, ಆ ಮೂಲಕ ಅವರ ಸಂರಕ್ಷಣೆ ಆಗಲಿ ಅಂಥೇಳಿ ನಾವು ಬೇಡಿಕೊಳ್ತೇವೆ ಸರ್. ನಮಸ್ಕಾರ.